ನನ್ನ ಜೊತೆ ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋದಕ್ಕಂತೂ ಸಾಕಷ್ಟು ವಿಚಾರಗಳಿವೆ. ಸದ್ಯಕ್ಕೀಗ ಅವರು ಡಿಟೆಕ್ಟಿವ್ ಆಫೀಸರ್ ಬೇರೆ ಆಗಿಬಿಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ್ಯಾವ ವಿಚಾರಕ್ಕೆ ಏನೇನು ವಿಷಯಗಳನ್ನ ನಮಗೆ ಕೊಡ್ತಾರೆ ಗೊತ್ತಿಲ್ಲ, ಬಟ್ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರಗಳಂತೂ ಇದೆ. ಮೇಡಮ್, ಮೊದಲಿಗೆ ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು. ಡಿಟೆಕ್ಟಿವ್ ತೀಕ್ಷ್ಣ ಆಗಿ ಬರ್ತಿದ್ದೀರಾ. ನನಗೊಂದು ಡೌಟು ಮೇಡಮ್, ಹೇಳಿ. ಪ್ರಿಯಾಂಕಾ ಉಪೇಂದ್ರ ಅವ್ರು ಏನಾದರೂ ಆ್ಯಕ್ಟರ್ ಆಗಿಲ್ಲ ಅಂದರೆ ಏನಾದರೂ ಡಿಪಾರ್ಟ್ಮೆಂಟಲ್ ಆಫೀಸರ್ ಆಗ್ತಿದ್ದೀರಾ? ನಮ್ಮ ಯಜಮಾನ್ರು ಯಾವಾಗ ಅದೇ ಹೇಳ್ತಾನೆ ಇರ್ತಾರೆ, ನೀನು ಆ್ಯಕ್ಚುಲಿ CID ಅಲ್ಲಿ ಇರಬೇಕಾಗಿತ್ತು, ಡಿಟೆಕ್ಟಿವ್ ಅಂತ ತಕ್ಕಂಥ ಪಾತ್ರ ಸಿಕ್ಕಿದೆ ನಿನಗೆ ಅಂತ. ಏನಕ್ಕೆ ಅಂದರೆ ಮೇಡಮ್, ಬ್ಯಾಕ್ ಟು ಬ್ಯಾಕ್ ನಿಮ್ಮ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರೋದೇ ಡಿಪಾರ್ಟ್ಮೆಂಟಲ್ಲಿ. ಸೊ ಸೆಕೆಂಡ್ ಹಾಫಲ್ಲಿ ನೋಡಿದ್ವಿ, ಅದಾದ ನಂತರ ಉಗ್ರಾವತಾರದಲ್ಲಿ ನೋಡಿದ್ವಿ, ಈಗ ಡಿಟೆಕ್ಟಿವ್ ತೀಕ್ಷ್ಣ. ಸೊ ಏನಕ್ಕೆ ಈ ರೀತಿಯಾದಂಥ ಪಾತ್ರಗಳು ನೀವು ಚೂಸ್ ಮಾಡ್ಕೋತಾ ಇರೋದಾ ಅಥವಾ ಆ ಪಾತ್ರಗಳೇ ಬರ್ತಿರುವಂಥದ್ದಾ? ಇದು ಫಸ್ಟ್ ಟೈಮ್ ಡಿಟೆಕ್ಟಿವ್ ಪಾತ್ರ ಮಾಡ್ತಾ ಇದ್ದೀನಿ. ಎಲ್ಲ ಆ್ಯಕ್ಚುಲಿ ಬೇರೆ ಥರ, ಫಸ್ಟ್ ಕಾನ್ಸ್ಟೇಬಲ್ ಮಾಡಿದ್ದೀನಿ, ಆಮೇಲೆ ಪೊಲೀಸ್ ಆಫೀಸರ್ ಮಾಡಿದ್ದೀನಿ, ಇವಾಗ ಡಿಟೆಕ್ಟಿವ್. ಸೊ ಒಂಥರ ಪ್ರಮೋಷನ್ನೇ. ಹೇಗಿರುತ್ತೆ ತೀಕ್ಷ್ಣ ಪಾತ್ರ? ಆ ಪಾತ್ರಕ್ಕೆ ನೀವು ಯಾವ ರೀತಿ ಸಜ್ಜಾಗಿದ್ದೀರಿ ಮೇಡಮ್? ಡಿಟೆಕ್ಟಿವ್ ಅಂದರೆ ನಮ್ಮದೇ ಆದಂಥ ಒಂದಷ್ಟು ಪ್ರಿಪ್ರೇಷನ್ ಖಂಡಿತವಾಗ್ಲೂ ಬೇಕು. ಹೌದು, ಆ್ಯಕ್ಚುಲಿ ಇದು ಫಸ್ಟ್ ಆಫ್ ಆಲ್ ನನಗೆ ಕಾಂಟೆಂಟ್ ತುಂಬ ಇಷ್ಟ ಆಗಿತ್ತು ಮೂವಿದು. ಕ್ಯಾರೆಕ್ಟರ್ದು ಗ್ರಾಫ್ ಹೇಳಬೇಕಂದ್ರೆ ಅವ್ರದ್ದು ಜರ್ನಿ ಇದೆ ಮೂವಿನಲ್ಲಿ. ಚಿಕ್ಕ ವಯಸ್ಸಿಂದ ಅವ್ರು ಹೇಗೆ ಚಿಕ್ಕ ವಯಸ್ಸಲ್ಲಿ ಏನೇನು ಸ್ಟ್ರಗಲ್ಸ್ ಮಾಡ್ತಿದ್ದಾರೆ, ಆಮೇಲೆ ಟೀನೇಜ್ ಪೋರ್ಷನ್ ಕೂಡ ಇದೆ, ಆಮೇಲೆ ಕೊನೆಗೆ ಡಿಟೆಕ್ಟಿವ್ ಆಗ್ತಾಳೆ ಹೇಗೆ. ಆಲ್ಸೋ ತೀಕ್ಷ್ಣ ಅಂದರೆ ಶಾರ್ಪ್ ಮೈಂಡ್, ಸೊ ಶಿ ಯೂಸಸ್ ಹರ್ ಮೈಂಡ್ ಅ ಲಾಟ್. ಸೊ ಉಗ್ರಾವತಾರಲ್ಲಿ ಒಂಚೂರು ಇಟ್ ವಾಸ್ ಆ್ಯಕ್ಷನ್, ಪೊಲೀಸ್ ಆಫೀಸರ್ದು ರಫ್ ಆ್ಯಂಡ್ ಟಫ್ ಮಾಸ್ ಆ್ಯಕ್ಷನ್. ಇದು ಆ ಥರ ಅಲ್ಲ, ಇದರಲ್ಲಿ ಆ್ಯಕ್ಷನ್ ಕೂಡ ಇದೆ, ಬಟ್ ಒಂಚೂರು ಕ್ಲಾಸಿ ಆ್ಯಕ್ಷನ್ ಇದೆ, ಸ್ಟೈಲಿಶ್ ಆ್ಯಕ್ಷನ್ ಇದೆ. ಅದ್ರ ಜೊತೆಲಿ ಹೌ ಶಿ ಯೂಸಸ್ ಹರ್ ಮೈಂಡ್ ಟು ಸಾಲ್ವ್ ಕ್ರೈಮ್ ಅಂತ. ಸೊ ಅದು ತುಂಬ ಹೊಸದಾಗಿತ್ತು ನನಗೆ. ಆ್ಯಂಡ್ ಐ ಥಿಂಕ್ ಇದುವರೆಗೂ ಯಾರೂ ಕನ್ನಡದಲ್ಲಿ ಫೀಮೇಲ್ ಡಿಟೆಕ್ಟಿವ್ ಮಾಡಿರಲಿಲ್ಲ ಅಂತ ನನಗೆ ಗೊತ್ತಿರೋ ಹಾಗೆ ಯಾರೂ ಮಾಡಿಲ್ಲ. ಸೊ ಅದೂ ಹೊಸ ಥರ ಇತ್ತು. ಲುಕ್ ಆ್ಯಂಡ್ ಫೀಲ್ ತುಂಬ ವೆಸ್ಟರ್ನ್ ಇರಬೇಕು ಅಂದರು ಅವರು, ವೆಸ್ಟರ್ನ್ ಡಿಟೆಕ್ಟಿವ್ ಥರ. ಸೊ ತುಂಬ ವರ್ಕೌಟ್ ಮಾಡಿದ್ದೀವಿ, ಯಾವ ಥರ ಲುಕ್ ಆ್ಯಂಡ್ ಫೀಲ್ ಇರುತ್ತೆ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವ್ರು ಫೈಟ್ ಹೇಗೆ ಮಾಡ್ತಾರೆ, ಸೊ ತುಂಬ ಪ್ಲ್ಯಾನ್ ಮಾಡಿದ್ವಿ. ಸೊ ಸಿನಿಮಾ ರಿಲೀಸಿಗೆ ರೆಡಿ ಆಗೋಗಿದೆ ಮೇಡಮ್. ಉಪ್ಪಿ ಸರ್ ಸ್ಟಾರ್ ಡೈರೆಕ್ಟ್ರು, ಇಂಡಿಯಾದಲ್ಲೇ ಸ್ಟಾರ್ ಡೈರೆಕ್ಟ್ರು. ಆ ಡೈರೆಕ್ಟ್ರು ಏನು ಮಾರ್ಕ್ಸ್ ಕೊಟ್ಟರು ನಿಮ್ಮ ಆ್ಯಕ್ಟಿಂಗು, ನಿಮ್ಮ ಸಿನಿಮಾಗೆ? ಅವರೇನೋ ಮೂವಿ ನೋಡಬೇಕು ಆ್ಯಕ್ಚುಲಿ. ಸೊ ಪ್ರೀಮಿಯರ್ ಶೋಗೆ ಅವರು ಬರ್ತಿದ್ದಾರೆ. ಸೊ ನೋಡೋಣ ಮೂವಿ ನೋಡಾದ್ಮೇಲೆ ಏನು ಹೇಳ್ತಾರೆ. ಬಟ್ ಟ್ರೇಲರ್ ತುಂಬ ಇಷ್ಟಪಟ್ಟಿದ್ದಾರೆ, ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಎಸ್ಪೆಷಲಿ ಈ ಮೂವಿನಲ್ಲಿ ನಿಮ್ಮ ಲುಕ್ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಮಕ್ಕಳು ತುಂಬ ಇಷ್ಟಪಟ್ಟಿದ್ದಾರೆ ಡ್ರೆಸ್ ಆಗಲಿ. ಬಿಕಾಸ್ ಐ ಥಿಂಕ್ ಇದಕ್ಕಿಂತ ಮುಂಚೆ ಸೆಪ್ಟೆಂಬರ್ 21 ಬಂದಿತ್ತು, ಅದರಲ್ಲಿ ಕೇರ್ ಗಿವರ್ ಪಾತ್ರ. ಸೊ ಅದು ಸಂಪೂರ್ಣವಾಗಿ ತಮಿಳ್ ಕೇರ್ ಗಿವರ್ ಪಾತ್ರ. ಸೊ ಇದು ಫಸ್ಟ್ ಟೈಮ್ ಈ ಥರ ಲುಕ್ಕಲ್ಲಿ ಬರ್ತಾ ಇದ್ದೀನಿ. ಸೊ ನೋಡೋಣ, ಆಡಿಯನ್ಸ್ ಇಷ್ಟಪಡಬೇಕು. UA ಸಿನಿಮಾದ ಕಥೆಯಲ್ಲಿ ಮಕ್ಕಳುಗಳು ಇನ್ವಾಲ್ವ್ ಆಗಿದ್ರು. ಈ ಒಂದು ಸಿನಿಮಾದ ಪಾತ್ರದ ತಯಾರಿಯಲ್ಲಿ ಏನಾದರೂ ಮಕ್ಕಳು ಟಿಪ್ಸ್ ಇತ್ತಾ ಮೇಡಮ್ ನಿಮಗೆ? ಮಕ್ಕಳು ಆ್ಯಕ್ಚುಲಿ ನಾನು ಯಾವಾಗ ಶೂಟಿಂಗಿಂದ ನಾವಿಬ್ಬರು ಬಂದಾಗ ಎಲ್ಲ ತೋರಿಸ್ತೀವಿ ಮಕ್ಕಳಿಗೆ, ಇದು ಇವತ್ತೊಂದು ಶೂಟಿಂಗ್ ಈ ಥರ ಆಯಿತು. ಸೊ ಅವ್ರು ಯಾವಾಗ ಅವ್ರದ್ದು ಇನ್ಪುಟ್ಸ್ ಕೊಡ್ತಾರೆ. ಸೊ ಆ್ಯಕ್ಚುಲಿ ಅವರಿಬ್ರಿಗೆ ಆ್ಯಕ್ಷನ್ ತುಂಬ ಇಷ್ಟ. ನಾನು ಸೀರಿಯಸ್ ರೋಲ್ಸ್ ಆ್ಯಂಡ್ ಆ್ಯಕ್ಷನ್ನೇ ಜಾಸ್ತಿ ಇಷ್ಟಪಡ್ತಾರೆ, ಸಾಫ್ಟ್ ರೋಲ್ಸ್ಗಿಂತ. ಮಮ್ಮ ನೀನು ಸೀರಿಯಸ್ ರೋಲ್ಸಲ್ಲಿ ಚೆನ್ನಾಗಿ ಕಾಣಿಸ್ಕೊತೀಯ, ಆಮೇಲೆ ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀಯ ಅಂದರು. ಸೊ ಆಬ್ವಿಯಸ್ಲಿ ಇದರಲ್ಲಿ ಅದು ಎರಡೂ ಇದೆ. ಸೊ ಪ್ರಾಬಬ್ಲಿ ಇದು ಇಷ್ಟಪಡ್ತಾರೆ ಜಾಸ್ತಿ.